ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ, ಗರ್ಭಗುಡಿ IVF ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತಿನ ಈ ವಿಡಿಯೋಯಲ್ಲಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಥವಾ ಬರ್ತ್ ಕಂಟ್ರೋಲ್ ಪಿಲ್ಸ್, ಗರ್ಭ ನಿರೋಧಕ ಮಾತ್ರೆಗಳ ಬಗ್ಗೆ ಮಾತಾಡೋಣಂತೆ. ಸೊ ಈ ಮಾತ್ರೆಗಳು ತಗೊಳ್ಳೋದ್ರಿಂದ ಬಂಜೆತನ ಆಗುತ್ತಾ, ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಯಾಕೆ ಇದನ್ನು ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಯಾವ ಥರ ಪಿಲ್ಸ್ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣಂತೆ. ಸೊ ಬೇಸಿಕಲಿ ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದರೆ ಏನು? ಇದು ಹಾರ್ಮೋನ್ ಪಿಲ್ಸ್. ಸೊ ಹಾರ್ಮೋನ್ ಕಂಟೆಂಟ್ ಇರುವಂಥ ಮಾತ್ರೆಗಳು. ಸೊ ಇದರಲ್ಲಿ ಯಾವೆಲ್ಲ ಹಾರ್ಮೋನ್ಸ್ ಇರ್ಬೋದು? ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರಬಹುದು. ಸೊ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂದರೆ ಏನು? ಸೊ ಬೇಸಿಕಲಿ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಋತುಚಕ್ರ ನೋಡಬೇಕು ಅಂದರೆ ಅದನ್ನು 2 ಹಾಫಲ್ಲಿ ಡಿವೈಡ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಹಾಫಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟೆ ದೊಡ್ಡದಾಗ್ತಾ ಇರುತ್ತೆ. ದೊಡ್ಡದಾಗ್ತಾ ಅದು ಈಸ್ಟ್ರೋಜನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಒಡ್ಕೊಂಡ ನಂತರ ಅಂದರೆ ಓವ್ಯುಲೇಷನ್ ಆದ ನಂತರ ಅದರಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರುತ್ತೆ. ಸೊ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ನ್ಯಾಚುರಲಿ ಕೂಡ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋಂಥ ಹಾರ್ಮೋನ್ಗಳು. ಆದರೆ ಈ ಹಾರ್ಮೋನ್ಸ್ನ ನಾವು ಹೊರಗಡೆಯಿಂದ ಕೊಟ್ಟಾಗ, ಅಂದರೆ ಟ್ಯಾಬ್ಲೆಟ್ ಮುಖಾಂತರ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸು ಸಪ್ರೆಸ್ ಆಗಿಬಿಡುತ್ತೆ, ಅಂದರೆ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಅದರ ಎಫೆಕ್ಟು ಹೋಗಿಬಿಡುತ್ತೆ. ಸೊ ಈ ಥರ ಇದ್ದಿದ್ರಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಈ ಟ್ಯಾಬ್ಲೆಟ್ಸ್ನ ತೊಗೊಂಡಾಗ. ಹೇಗೆ ಇದು ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡುತ್ತೆ ಅಂದರೆ ಇದಕ್ಕೆ 4 ರೀಸನ್ಸ್ ಇದೆ. ಸೊ ನಂಬರ್ 1 ಬಂದುಬಿಟ್ಟು ಈ ಹಾರ್ಮೋನ್ಸ್ ಪಿಲ್ ತೊಗೊಳೋದ್ರಿಂದ ಸರಿಯಾಗಿ ಮೊಟ್ಟೆ ಡೆವಲಪ್ ಆಗಲ್ಲ, ರಿಲೀಸ್ ಆಗೋದಿಲ್ಲ. ಸೊ ಓವ್ಯುಲೇಷನ್ ಅಥವಾ ಮೊಟ್ಟೆ ಒಡ್ಕೊಳ್ಳೋದನ್ನು ಅದು ಪ್ರಿವೆಂಟ್ ಮಾಡುತ್ತೆ. ಎರಡನೇದು ಬಂದುಬಿಟ್ಟು ಗರ್ಭನಾಳದಲ್ಲಿ ಅದು ಮೊಟಿಲಿಟಿ ಅಂತ ಏನು ಹೇಳ್ತೀವಿ. ಸೊ ಗರ್ಭನಾಳದಲ್ಲಿ ಅದರ ಫಂಕ್ಷನ್ನ ಕಮ್ಮಿ ಮಾಡಿಬಿಡುತ್ತೆ. ಸೊ ಆವಾಗ ಸ್ಪರ್ಮ್ಸ್ ಅಥವಾ ವೀರಾಣು ಏನಿರುತ್ತಲ್ಲ ಅದು ಟ್ಯೂಬ್ ಒಳಗಡೆ ಪಾಸ್ ಆಗೋದಿಲ್ಲ. ಅದಾದ ನಂತರ ಏನಾಗುತ್ತೆ, ಮೂರನೇದಾಗಿ ಲೈನಿಂಗ್ ಏನಿರುತ್ತಲ್ಲ ಗರ್ಭಕೋಶದ್ದು ಅದು ಪೂರ್ತಿ ತೆಳುವಾಗಿರುತ್ತೆ ಈ ಪಿಲ್ಸ್ ತೊಗೊಂಡಾಗ. ಸೊ ಆವಾಗೂ ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ. ಮತ್ತು 4ನೇದು ಗರ್ಭಕೋಶ ಕಂಠ ಏನಿರುತ್ತಲ್ಲ, ಗರ್ಭಕಂಠದಲ್ಲಿರೋ ಮ್ಯೂಕಸ್ ಇರುತ್ತೆ, ಯೂಶ್ವಲಿ ಸ್ವಲ್ಪ ಡಿಸ್ಚಾರ್ಜ್ ಇರುತ್ತೆ ಅಲ್ಲಿ. ಸೊ ಈ ಡಿಸ್ಚಾರ್ಜ್ ತುಂಬ ಥಿಕ್ ಆಗುತ್ತೆ ಈ ಟ್ಯಾಬ್ಲೆಟ್ಸ್ ತೊಗೊಂಡಾಗ. ಸೊ ಹಾಗೂ ಕೂಡ ಅದು ಸ್ಪರ್ಮ್ಸ್ ಪಾಸ್ ಮಾಡೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಎಲ್ಲ 4 ರೀಸನ್ಸಿಂದ ಪ್ರೆಗ್ನೆನ್ಸಿ ಆಗೋದಿಲ್ಲ ಈ ಪಿಲ್ಸ್ ತೊಗೊಂಡಾಗ. ಸೊ ಯೂಶ್ವಲಿ ಈ ಪಿಲ್ಸ್ ಯಾಕೆ ತೊಗೊತಾರೆ? ನಂಬರ್ 1, ಪ್ರೆಗ್ನೆನ್ಸಿ ಆಟ್ ದಟ್ ಟೈಮ್ ಅವರು ಬೇಕಾಗಿಲ್ಲ ಅಂತ ಹೇಳಿದಾಗ ಅಥವಾ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡೋದಕ್ಕೆ ಈ ಪಿಲ್ಸನ್ನು ತೊಗೋಬೋದು. ಅಥವಾ ಡಾಕ್ಟರ್ಸ್ ಆಗೆ ನಾವು ಯಾವಾಗ ಎಲ್ಲ ಈ ಪಿಲ್ಸನ್ನು ಹೇಳ್ತೀವಿ, ಕೆಲವೊಂದು ಸಲ ಸೈಕಲ್ಸ್ ಅಥವಾ ಪೀರಿಯಡ್ಸನ್ನು ರೆಗ್ಯುಲರೈಸ್ ಮಾಡೋಕ್ಕೆ ಸೊ ಇದನ್ನು ಹೇಳ್ಬೋದು. ಅಥವಾ ಒಂದೊಂದು ಸತಿ ಸಿಸ್ಟ್ ಕಂಡು ಬರುತ್ತೆ ನಮಗೆ, ಆ ಸಿಸ್ಟನ್ನು ಕಮ್ಮಿ ಮಾಡೋದಕ್ಕೆ ಇದನ್ನು ನಾವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸು ಅಡ್ವೈಸ್ ಮಾಡ್ಬೋದು. ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ PCOS ಅಂತ ಕೇಳ್ಪಟ್ಟಿರ್ಬೋದು, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಅಥವಾ ಡಿಸೀಸ್ ಅಂತ. ಸೊ ಈ ಎಲ್ಲ ಸಿಚುವೇಷನ್ಸಲ್ಲಿ OC ಪಿಲ್ಸ್ ಅಥವಾ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಬರ್ತ್ ಕಂಟ್ರೋಲ್ ಪಿಲ್ಸ್ನ ಯೂಸ್ ಮಾಡ್ತೀವಿ. ಆದರೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರ್ಬೋದು? ಸಾಮಾನ್ಯವಾಗಿ ಏನು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಅಂದರೆ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಬಟ್ ಯಾವಾಗಲೂ ಇದನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ಈ ಪಿಲ್ಸ್ ತೊಗೋಬೇಕಾಗತ್ತೆ. ಎಸ್ಪೆಷಲಿ 35 ವಯಸ್ಸು ಮೇಲಿದ್ದಾಗ, ಹಾರ್ಟಲ್ಲಿ ಏನಾದರೂ ಮುಂಚೆನೇ ತೊಂದರೆ ಇತ್ತು, ಲಿವರ್ ತೊಂದರೆ ಇತ್ತು, BP ಇತ್ತು, ಶುಗರ್ ಇತ್ತು, ಈ ಥರ ಎಲ್ಲ ನಿಮಗೆ ಮುಂಚೆನೇ ಗೊತ್ತಿದ್ದರೆ, ಈ ಥರ ಎಲ್ಲ ಮೆಡಿಕಲ್ ಡಿಸೀಸಸ್ ಇತ್ತು ಅಂದರೆ ಅಂಥ ಅವರಲ್ಲಿ OC ಪಿಲ್ಸ್ನ ಸ್ವಲ್ಪ ಕೇರ್ ಕೊಟ್ಟು ಡೋಸ್ ಎಲ್ಲ ನೋಡಿಕೊಂಡು ಕೊಡಬೇಕಾಗತ್ತೆ. ಸೊ ಡಾಕ್ಟರ್ನಿಗೆ ಇನ್ಫಾರ್ಮ್ ಮಾಡೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಈ ಪಿಲ್ಸಿಂದ ಬಂಜೆತನ ಆಗುತ್ತಾ ಅಂತ ಮೇನ್ ಕ್ವೆಶ್ಚನ್ ಎಷ್ಟೊಂದು ಜನಕ್ಕಿರುತ್ತೆ. ಸೊ ಯೂಶ್ವಲಿ ಇಲ್ಲ. ಈ ಪಿಲ್ಸ್ ಏನಾಗುತ್ತೆ ಅಂದರೆ ಆ ಸೈಕಲಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಪಿಲ್ಸ್ ಸ್ಟಾಪ್ ಮಾಡಾದಮೇಲೆ ನೆಕ್ಸ್ಟ್ ಸೈಕಲಿಂದನೇ ಮತ್ತೆ ಎಗ್ಗೆಲ್ಲ ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಈ ಪಿಲ್ಸ್ ಸ್ಟಾಪ್ ಮಾಡಿದ ನಂತರ ಕೂಡ ನೀವು ಟ್ರೈ ಮಾಡ್ತಾ ಇರ್ತೀರಾ, 1 ವರ್ಷ ತನಕನೂ ಟ್ರೈ ಮಾಡ್ತಾ ಇರ್ತೀರಾ, ಅಂದರೂ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂದರೆ ಡಾಕ್ಟರ್ನ ಬಂದು ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಈ ಥರ ಇದ್ದಿದ್ರಲ್ಲಿ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಈವನ್ ಈ ಪಿಲ್ಸ್ ಎಷ್ಟು ಎಫೆಕ್ಟಿವ್ ಅಂದರೆ 98% ಆಫ್ ದ ಟೈಮ್ಸ್ ಅದು ಎಫೆಕ್ಟಿವ್ ಆಗಿರುತ್ತೆ. ಫೇಲಿಯರ್ ಆಗೋ ಚಾನ್ಸಸ್ ಕೂಡ ಇರಬಹುದು, ದಟ್ ಈಸ್ ಇನ್ ಕೇಸ್ ಆಫ್ 2% ಆಫ್ ದ ಟೈಮ್ಸ್.
ಬಟ್ ಈ ಪಿಲ್ಸ್ ಏನಾದರೂ ಮಿಸ್ ಮಾಡಿದಾಗೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ತೊಗೋಬೇಕಾಗತ್ತೆ ಇಫ್ ಯು ವಾಂಟ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಸೊ ಇದರ ಜೊತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಆಗಲಿ, ಎಷ್ಟೊಂದು ಜನ ಹೆಣ್ಮಕ್ಳು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಫಾರ್ಮಸಿಯಲ್ಲಿ ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಅಂತ ಪಿಲ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಈ ಪಿಲ್ಸ್ ಎಲ್ಲ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಜಾಸ್ತಿ ಸಲ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಎಗ್ಸಿಗೆ ಮತ್ತು ಯೂಟ್ರಸ್ಸಿಗೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಪಿಲ್ಸನ್ನು ಕೇರ್ ಕೊಟ್ಟು ಅಂಡರ್ ಡಾಕ್ಟರ್ ಕನ್ಸಲ್ಟೇಷನ್, ಅಂಡರ್ ಡಾಕ್ಟರ್ ಸೂಪರ್ವಿಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಆ ಥರ ತೊಗೊಳ್ಳೋದ್ರಲ್ಲಿ ನಿಮ್ಮ ಫರ್ಟಿಲಿಟಿ ಆಗಲಿ ಹೆಲ್ತಿಗಾಗಲಿ ಇಂಪ್ಯಾಕ್ಟ್ ಆಗೋದಿಲ್ಲ. ಥ್ಯಾಂಕ್ ಯು.